ವಿದೇಶದಿಂದ ಚಿನ್ನ ತರೋರ್ಗೆ ಗುಡ್ ನ್ಯೂಸ್. ಬಜೆಟ್ನಲ್ಲಿ ಬ್ಯಾಗೇಜ್ ನಿಯಮಗಳಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆಯನ್ನೇ ಮಾಡಿದೆ. ಒಡವೆಗಳ ಮಿತಿಯಲ್ಲೂ ಏರಿಕೆಯಾಗಿದೆ. ಇನ್ನು ಮುಂದೆ ಮೊದಲಿಗಿಂತ ಹೆಚ್ಚು ಚಿನ್ನಾಭರಣವನ್ನ ಸುಂಕ ಇಲ್ಲದೆ ತರಬಹುದಂತೆ. ಒಂದು ವೇಳೆ ನೀವು ಲೆಕ್ಕಕ್ಕಿಂತ ಹೆಚ್ಚು ಚಿನ್ನ ತಂದ್ರೆ ಏನ್ ಮಾಡಬೇಕಾಗುತ್ತೆ? ಲ್ಯಾಪ್ಟಾಪ್ ಅಥವಾ ನೋಟ್ ಪ್ಯಾಡ್ ತರೋದಕ್ಕೆ ಹೊಸ ಬ್ಯಾಗೇಜ್ ರೂಲ್ಸ್ ಏನೇನಿದೆ ಇವತ್ತು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿದೇಶದಿಂದ ಚಿನ್ನ ತರಿಸ್ತಾ ಇದ್ರ ಅಥವಾ ಚಿನ್ನ ತರ್ತಿದ್ರ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸಾಕಷ್ಟು ಗುಡ್ ನ್ಯೂಸ್ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ವಿದೇಶಕ್ಕೆ ಹೋದಾಗ ಅಲ್ಲಿನ ಫೋನು, ಲ್ಯಾಪ್ಟಾಪು ಅಥವಾ ಬಂಗಾರ ಅಂತಂದ್ರೆ ಒಂಥರ ಕ್ರೇಜ್ ಅಲ್ವಾ? ಆದ್ರೆ ಭಾರತಕ್ಕೆ ವಾಪಸ್ ಬರುವಾಗ ಏನೆಲ್ಲ ತರಬಹುದು, ಎಷ್ಟು ಮೌಲ್ಯದ ವಸ್ತುಗಳಿಗೆ ಸುಂಕ ಅಂದ್ರೆ ಡ್ಯೂಟಿ ಚಾರ್ಜಸ್ ಕಟ್ಟಬೇಕಾಗತ್ತೆ ಅನ್ನುವಂತ ಗೊಂದಲ ಎಲ್ಲರಲ್ಲೂ ಇರುತ್ತೆ. ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ 2026ರ ಬಜೆಟ್ ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬ್ಯಾಗೇಜ್ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಫೆಬ್ರವರಿ 2ರ ಮಧ್ಯರಾತ್ರಿಯಿಂದ ಇದು ಜಾರಿಗೆ ಬಂದಿದೆ ಸ್ನೇಹಿತರೆ. ಈಗ ನೀವು ಮೊದಲಿಗಿಂತಲೂ ಹೆಚ್ಚಿನ ವಸ್ತುಗಳನ್ನ ಯಾವುದೇ ಟ್ಯಾಕ್ಸ್ ಇಲ್ಲದೆ ಭಾರತಕ್ಕೆ ತರಬಹುದು. ಹಾಗಾದ್ರೆ ಆ ಹೊಸ ರೂಲ್ಸ್ ಏನೇನು, ವಿದೇಶಗಳಿಂದ ನಾವು ಏನೇನು ತರಬಹುದು, ಎಷ್ಟು ಚಿನ್ನ ತರಬಹುದು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ ನಾವು ತರುವಂತ ಯಾವುದಾದ್ರೂ ಒಂದು ವಸ್ತುಗಳ ಮೌಲ್ಯ ಅಥವಾ ಲಿಮಿಟ್ ಬಗ್ಗೆ ಮಾತನಾಡೋಣ. ನೋಡಿ, ಮೊದಲು ಭಾರತೀಯರು ವಿದೇಶದಿಂದ ಬರುವಾಗ 50,000 ರೂಪಾಯಿವರೆಗಿನ ವಸ್ತುಗಳನ್ನ ಮಾತ್ರ ಸುಂಕ ಇಲ್ಲದೆ ತರಬಹುದಿತ್ತು. ಆದ್ರೆ ಈಗ ಈ ಒಂದು ಮಿತಿಯನ್ನ 75,000 ರೂಪಾಯಿಗೆ ಏರಿಸಿದ್ದಾರೆ ಸ್ನೇಹಿತರೆ. ಅಂದ್ರೆ ನೀವೊಬ್ಬ ಭಾರತೀಯ ನಾಗರಿಕರಾಗಿದ್ದು ಇನ್ ಕೇಸ್ ವಿದೇಶಕ್ಕೆ ಹೋಗ್ತೀರಾ, ಅಲ್ಲಿಂದ ವಾಪಸ್ ಬರುವಾಗ ನೀವು ತಂದಿರೋ ಬಟ್ಟೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಥವಾ ಗಿಫ್ಟ್ಗಳ ಮೇಲೆ ಒಟ್ಟು ಬೆಲೆ ಅಂದ್ರೆ 75,000 ರೂಪಾಯಿಗಿಂತ ಕಡಿಮೆ ಇದ್ರೆ ನೀವು ಏರ್ಪೋರ್ಟ್ ನಲ್ಲಿ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಸೊ ನೀವು ಇಂಡಿಯಾಗೆ ಬರುವಾಗ ನಿಮ್ಮ ಬ್ಯಾಗ್ಗಳಲ್ಲಿರೋ ಸಾಮಾನ್ಯ ವಸ್ತುಗಳ ಮೌಲ್ಯ 75,000 ಒಳಗಡೆ ಇದ್ರೆ ಆರಾಮಾಗಿ ಗ್ರೀನ್ ಚಾನೆಲ್ ನಲ್ಲಿ ನೀವು ಬರಬಹುದು ಸ್ನೇಹಿತರೆ. ಸರಿ, 75,000 ಮಿತಿ ಅಂತೂ ಗೊತ್ತಾಯ್ತು. ಒಂದು ವೇಳೆ ನಾನು 1 ಲಕ್ಷ ಅಥವಾ 2 ಲಕ್ಷದ ಏನಾದ್ರೂ ವಸ್ತು ತಂದ್ರೆ ಏನಾಗುತ್ತೆ ಅಂತ ನೀವು ಕೇಳಬಹುದು ಸ್ನೇಹಿತರೆ. ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಮೊದಲು ಲಿಮಿಟ್ ಮೀರಿದ ವಸ್ತುಗಳ ಮೇಲೆ 20% ನಷ್ಟು ಸುಂಕ ಇತ್ತು, ಹೌದಾ? ಈಗ ಅದನ್ನ 10%ಗೆ ಇಳಿಸಿದ್ದಾರೆ ಸ್ನೇಹಿತರೆ. ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ವಿದೇಶಕ್ಕೆ ಹೋಗ್ತೀರಾ, 2 ಲಕ್ಷ ರೂಪಾಯಿ ಬೆಲೆಯ ಐಫೋನು ಅಥವಾ ಒಂದಷ್ಟು ಗ್ಯಾಜೆಟ್ ನ ತಂದಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಸುಂಕರಹಿತ ಮಿತಿ ಎಷ್ಟು ಹೇಳಿ? 75,000 ರೂಪಾಯಿ, ಹೌದಾ? ಹಾಗಾದ್ರೆ 2 ಲಕ್ಷದಲ್ಲಿ ಆ 75,000 ರೂಪಾಯಿನ ಮೈನಸ್ ಮಾಡಿ ಉಳಿಯೋದು 1.25 ಲಕ್ಷ ರೂಪಾಯಿ. ಈ ಒಂದು 1.25 ಲಕ್ಷಕ್ಕೆ 10% ಅಂದ್ರೆ 12,500 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಮೊದಲು ಇದು ಸುಮಾರು 25,000 ರೂಪಾಯಿ ಆಗ್ತಾ ಇತ್ತು, ಅಂದ್ರೆ ಅರ್ಧಕ್ಕರ್ಧ ಲಾಭ. ಅಂಡ್ ಇನ್ನೊಂದು ಹೇಳಲೇಬೇಕು, 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಒಂದು ಹೊಸ ಲ್ಯಾಪ್ಟಾಪ್ ಅಥವಾ ನೋಟ್ ಪ್ಯಾಡ್ ಅನ್ನ ತಮ್ಮೊಂದಿಗೆ ಸುಂಕ ಇಲ್ಲದೆ ತರಬಹುದು ಸ್ನೇಹಿತರೆ. ಸೊ ಇದು 75,000ದ ಲಿಮಿಟ್ ಹೊರತಾಗಿರೋದು ಇನ್ನೊಂದು ವಿಶೇಷ. ಹಾಗೆ ಇನ್ನು ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬರ್ತಾರಲ್ವಾ, ಅವ್ರಿಗೂ ಮೊದಲು 15,000 ರೂಪಾಯಿ ಲಿಮಿಟ್ ಇತ್ತು. ಅದನ್ನ ಈಗ 25,000 ರೂಪಾಯಿಗೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಗೋಲ್ಡ್ ಬಗ್ಗೆ ನಾನು ಹೇಳಲೇಬೇಕಲ್ವಾ, ಎಷ್ಟು ಗೋಲ್ಡ್ ತರಬಹುದು ಅಂತ. ಅಸಲಿಗೆ ಬಂಗಾರದ ನಗರಿ ಅಂತಲೇ ಕರೆಯಲ್ಪಡುವಂತ ದುಬೈನಲ್ಲಿ ಚಿನ್ನದ ಬೆಲೆ ಭಾರತಕ್ಕಿಂತ ಸುಮಾರು 10% ಇಂದ 15% ಕಡಿಮೆ ಇರುತ್ತೆ. ಸೊ ಇಲ್ಲಿ ಕೇವಲ 5% ಅಷ್ಟು ವ್ಯಾಟ್ ಇರೋದು ಒಂದು ರೀತಿಯಾಗಿ ನಮ್ಗೆ ವರದಾನ. ಸೊ ಹಾಗಾಗಿ ಯಾರೇ ಫಾರಿನ್ ಹೋದ್ರು ಅಥವಾ ಫಾರಿನ್ ಇಂದ ಯಾರಾದ್ರೂ ಬರ್ತಿದಾರಂತಂದ್ರೆ ಎಲ್ಲರೂ ಹೇಳೋದು ಹೇಳಿ, ಸ್ವಲ್ಪ ಒಂದೇನಾದ್ರೂ ಗೋಲ್ಡ್ ತನಿ, ನಾವು ಹಣ ಕಳಿಸ್ತೀವಿ, ನಮ್ಗೆ ಗೋಲ್ಡ್ ಚೈನ್ ಬೇಕು, ರಿಂಗ್ ಬೇಕು ಅಂತ ಹೇಳ್ತಾರಲ್ವಾ. ಸೊ ಅದ್ರ ಬಗ್ಗೆನೇ ನಿಮ್ಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ಇಲ್ಲಿನ ಚಿನ್ನದ ಶುದ್ಧತೆ ಜಗತ್ತಿನಲ್ಲೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಬ್ಯಾಂಕಾಕ್ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು ಅಥವಾ ಸ್ವಿಟ್ಜರ್ಲ್ಯಾಂಡ್ ನಲ್ಲೂ ಕೂಡ ಭಾರತಕ್ಕಿಂತ ಕಡಿಮೆ ರೇಟ್ ನಲ್ಲಿ ಗೋಲ್ಡ್ ಸಿಗುತ್ತೆ. ಹಾಗಾದ್ರೆ ನಾವು ಎಷ್ಟು ತರಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಂದಲೇ ಭಾರತಕ್ಕೆ ಎಷ್ಟು ಚಿನ್ನ ತರಬಹುದು ಅನ್ನೋದನ್ನ ನೋಡೋಣ. ಇದು ಮಹಿಳೆಯರಿಗೆ ಹಾಗೆ ಚಿನ್ನ ಪ್ರಿಯರಿಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ. ಇಷ್ಟು ದಿನ ಭಾರತದಲ್ಲಿ ಚಿನ್ನದ ಮೇಲೆ ಬೆಲೆ ಅಥವಾ ಮೌಲ್ಯದ ಮಿತಿ ಇತ್ತು, ಹೌದಾ? ಅಂದ್ರೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ, ಪುರುಷ
ಪುರುಷರಿಗೆ 50,000 ರೂಪಾಯಿ ಮಿತಿ ಇತ್ತು. ಆದ್ರೆ ಈಗಿನ ಚಿನ್ನದ ರೇಟ್ ನೋಡಿದ್ರೆ 1,00,000ದಲ್ಲಿ ಒಂದು ಸಣ್ಣ ಒಂದು ಸರ ತರಕ್ಕಾಗತ್ತಾ ಹೇಳಿ? ಅದಕ್ಕೆ ಸರ್ಕಾರ ಈಗ ಮೌಲ್ಯದ ಬದಲಾಗಿ ತೂಕವನ್ನೇ ಮಾನದಂಡವಾಗಿ ಮಾಡಿದೆ. ವಿದೇಶದಲ್ಲಿ ಕನಿಷ್ಠ 1 ವರ್ಷ ವಾಸಿಸಿ ವಾಪಸ್ ಬರುವಂತಹ ಮಹಿಳೆಯರು ಈಗ 40 ಗ್ರಾಂ ಚಿನ್ನದ ಆಭರಣಗಳನ್ನ ಯಾವುದೇ ಸುಂಕ ಇಲ್ಲದೆ ಭಾರತಕ್ಕೆ ತರಬಹುದು. ಅದೇ ಪುರುಷರಿಗಾದ್ರೆ 20 ಗ್ರಾಂ ಮಿತಿ ಇದೆ ಸ್ನೇಹಿತರೆ. ಅಂದ್ರೆ ಒಂದು ಕಂಡೀಷನ್ ಇದೆ, ನೆನ್ಪಿಟ್ಕೊಳ್ಳಿ. ನೀವು ತರೋ ಈ ಚಿನ್ನ ವೈಯಕ್ತಿಕ ಬಳಕೆಗೆ ಇರಬೇಕು, ಅಂದ್ರೆ ನೀವು ಹಾಕುವಂತ ಒಡವೆ ಆಗಿರ್ಬೇಕು. ಇದನ್ನ ಮಾರಾಟ ಮಾಡೋ ಉದ್ದೇಶದಿಂದ ತರೋ ಹಾಗಿಲ್ಲ. ಹೂಡಿಕೆ ಮಾಡೋ ಅಂದ್ರೆ ಗೋಲ್ಡ್ ಬಾರ್ ಅಥವಾ ಕಾಯಿನ್ಗಳಿಗೆ ಈ ವಿನಾಯಿತಿ ಅನ್ವಯಿಸೋದಿಲ್ಲ ಸ್ನೇಹಿತರೆ. ನೀವು ಏನ್ ಪ್ರತಿದಿನ ಈ ತರ ಬಳಸ್ತೀರೋ ಈ ತರ ನೀವು ತರಬಹುದು ಅಷ್ಟೇ. ಈಗ ಎಲ್ರಿಗೂ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರತ್ತೆ, ಒಂದು ವೇಳೆ ನೀವು ಹೇಳಿದ್ರಲ್ವಾ ಆ ಲಿಮಿಟ್ ಗಿಂತ ಜಾಸ್ತಿ ಚಿನ್ನ ತಂದ್ರೆ ನಾವು ಎಷ್ಟು ಸುಂಕ ಆ ಡ್ಯೂಟಿ ಕಟ್ಟಬೇಕು ಅನ್ನುವಂಥದ್ದು ಹೇಳೋದು. ಸೊ ಈಗ ನಿಮ್ಗೆಲ್ರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರತ್ತೆ, ಒಂದು ವೇಳೆ ಈಗ ನೀವು ಹೇಳಿದ್ರಲ್ಲ ಮೇಡಮ್ ಆ ಲಿಮಿಟ್ ಗಿಂತ ಜಾಸ್ತಿ ಚಿನ್ನ ತಂದ್ರೆ ನಾವು ಎಷ್ಟು ಸುಂಕ ಕಟ್ಟಬೇಕು ಅಂತ ಹೇಳ್ಕೊಂಡು, ನೋಡಿ ಹೊಸ ನಿಯಮದ ಪ್ರಕಾರ ನೀವು ಮಿತಿಯ ಒಳಗಡೆ ಚಿನ್ನ ತಂದ್ರೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅಂದ್ರೆ 40 ಗ್ರಾಂ ಅಥವಾ 20 ಗ್ರಾಂ ಮಿತಿ ದಾಟಿದ್ರೆ ಹೆಚ್ಚುವರಿ ಚಿನ್ನದ ಮೇಲೆ ಸರಿಸುಮಾರು 12.5% ಇಂದ 15% ವರೆಗೆ ಸುಂಕ ಕಟ್ಟಬೇಕಾಗತ್ತೆ. ಇದರಲ್ಲಿ ಬೇಸಿಕ್ ಡ್ಯೂಟಿ ಅಥವಾ ಸೆಸ್ಗಳು ಸೇರಿರುತ್ತೆ ಸ್ನೇಹಿತರೆ. ಅದನ್ನು ಕೂಡ ನಿಮ್ಗೆ ಈಸಿಯಾಗಿ ಎಕ್ಸಾಂಪಲ್ ನ ಕೊಡ್ತೀನಿ. ಒಬ್ರು ಮಹಿಳಾ ಪ್ರಯಾಣಿಕರು 60 ಗ್ರಾಂ ಚಿನ್ನ ತರ್ತಿದ್ದಾರೆ ಅಂತ ಅನ್ಕೊಳ್ಳಿ. ರೂಲ್ಸ್ ಪ್ರಕಾರ ಅವರಿಗೆ ಎಷ್ಟಿರೋದು ಹೇಳಿ? 40 ಗ್ರಾಂ ವರೆಗೆ ವಿನಾಯಿತಿ ಇದೆ. ಆದ್ರೆ ಬಾಕಿ ಉಳಿಯೋ 20 ಗ್ರಾಂ ಚಿನ್ನಕ್ಕೆ ಅವರು ಅಂದಿನ ಮಾರ್ಕೆಟ್ ರೇಟ್ ಪ್ರಕಾರ 15% ಅಷ್ಟು ಸುಂಕ ಕಟ್ಟಬೇಕಾಗತ್ತೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಮಿತಿಗಿಂತ ಜಾಸ್ತಿ ಚಿನ್ನ ತರುವಂತ ಪ್ಲಾನ್ ಇದ್ರೆ ಏರ್ಪೋರ್ಟ್ ನಲ್ಲಿರೋ ರೆಡ್ ಚಾನೆಲ್ ಮೂಲಕ ಹೋಗಿ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡಿ ಸುಂಕವನ್ನ ಪಾವತಿಸೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಅದು ಸರಿಯಾದ ದಾರಿ ಆಗಿರುತ್ತೆ. ಒಂದು ವೇಳೆ ಸುಂಕ ಕಟ್ಟೋದು ಬೇಡ ಅಂತ ಕಳ್ಳತನದಿಂದ ಅಥವಾ ಅಧಿಕಾರಿಗಳಿಗೆ ತಿಳಿಸದೆ ಚಿನ್ನ ತರಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಮೊದಲನೇದಾಗಿ ನೀವು ತಂದಿರುವಂತಹ ಚಿನ್ನದ ಮೌಲ್ಯದ ಮೇಲೆ ಭಾರಿ ಮೊತ್ತದ ದಂಡ ಪೆನಾಲ್ಟಿಯನ್ನ ಹಾಕ್ತಾರೆ. ಪರಿಸ್ಥಿತಿ ಗಂಭೀರವಾಗಿದ್ರೆ ಕಸ್ಟಮ್ ಅಧಿಕಾರಿಗಳು ನಿಮ್ಮ ಚಿನ್ನವನ್ನ ಸೀಸ್ ಮಾಡುವಂತ ಅಧಿಕಾರ ಕೂಡ ಹೊಂದಿರ್ತಾರೆ. ನೀವು ತರುವಂತ ಚಿನ್ನದ ಮೌಲ್ಯ 50 ಲಕ್ಷ ರೂಪಾಯಿ ದಾಟಿತು ಅಂತ ಅನ್ಕೊಳ್ಳಿ, ಜಾಸ್ತಿ ಇತ್ತು ಅಂತಂದ್ರಿ, ಆಗ ದೊಡ್ಡ ಅಪರಾಧವಾಗಿ ಪರಿಗಣಿಸಲ್ಪಡುತ್ತೆ. ಸೊ ನೀವು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ, ಸಿಚುವೇಶನ್ ಕೂಡ ಬರಬಹುದು. ಇನ್ನೊಂದು ಮುಖ್ಯವಾದಂತಹ ಕಂಡೀಷನ್ ಇದೆ ಸ್ನೇಹಿತರೆ, ಈ ತೂಕದ ವಿನಾಯಿತಿ ಸಿಗೋದು ಕೇವಲ ಆಭರಣಗಳಿಗೆ ಮಾತ್ರ. ನೀವೇನಾದ್ರೂ ಚಿನ್ನದ ಬಿಸ್ಕೆಟ್ ತರ್ತೀನಿ ಅಥವಾ ನಾಣ್ಯ ಗೋಲ್ಡ್ ಬಾರ್ನ ತಂದ್ರೆ ನೀವು ಮೊದಲ ಗ್ರಾಮ್ನಿಂದಲೇ ಪೂರ್ತಿ ಸುಂಕವನ್ನ ಕಟ್ಟಬೇಕಾಗತ್ತೆ. ಹಾಗೆ ನೀವು ಬಂಗಾರ ತರುವಾಗ ಅದರ ಅಸಲಿ ರಶೀದಿ ಇನ್ವಾಯ್ಸ್ ಅನ್ನ ತರೋದು ಮರಿಬೇಡಿ ಸ್ನೇಹಿತರೆ. ಅದು ನಿಮ್ಮ ಹತ್ರ ಇದ್ರೆ ಕಸ್ಟಮ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಿಲ್ಸಿದ್ರು ಅಂತಂದ್ರೆ ಅವರ ಹತ್ರ ವಾದ ಮಾಡೋದಕ್ಕಾಗತ್ತೆ, ರೇಟ್ ಕನ್ಫರ್ಮ್ ಆಗಿ ತೋರಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬಿಲ್ ನ ತರೋದನ್ನ ಮರಿಬೇಡಿ. ಹಾಗೆ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನ ನಾನು ಹೇಳಲೇಬೇಕು. ನಾನು ಆಗ್ಲೇ ಹೇಳಿದೆ, 40 ಗ್ರಾಂ ಅಥವಾ 20 ಗ್ರಾಂ ಚಿನ್ನದ ವಿನಾಯಿತಿ ಸಿಗೋದು ಕನಿಷ್ಠ 1 ವರ್ಷ ವಿದೇಶದಲ್ಲಿ ಇದ್ದು ಬರೋರಿಗೆ ಮಾತ್ರ ಅಂತ. ಆದ್ರೆ ನೀವೇನಾದ್ರೂ ಒಂದು ಸುಮ್ಮನೆ ಫ್ಯಾಮಿಲಿ ಟ್ರಿಪ್ ಹೋದ್ರು ಅಥವಾ ಫಾರಿನ್ ಟೂರ್ ಹೋದ್ರಿ ಅಂತಂದ್ರೆ ಬರುವಾಗ ಬಂಗಾರ ತರ್ತೀರಾ ಅಂತ ಅನ್ಕೊಳ್ಳಿ, ಆವಾಗ ನಿಮಗೆ ಈ ಒಂದು 40 ಗ್ರಾಂ ರೂಲ್ಸ್ ಬರಲ್ಲ ಸ್ನೇಹಿತರೆ. ಬದಲಾಗಿ ನಿಮಗೆ ಸಿಗುವಂತ 75,000 ರೂಪಾಯಿ ಫ್ರೀ ಲಿಮಿಟ್ ಏನಿದೆ ಅಲ್ವಾ, ಅದರಲ್ಲೇ ನಿಮ್ಮ ಬಂಗಾರವನ್ನು ಕೂಡ ಸೇರಿಸ್ತಾರೆ. ಅಂದ್ರೆ ನೀವು ತರುವಂತ ವಾಚ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಜೊತೆಗೆ ಬಂಗಾರದ ಬೆಲೆ ಸೇರಿ 75,000 ಒಳಗಿರಬೇಕು. ಒಂದು ಒಡವೆ ತಂದ್ರೆ ನೀವು ಕಸ್ಟಮ್ ಡ್ಯೂಟಿಯನ್ನ ಕಟ್ಟಲೇಬೇಕು. ಅಂದ್ರೆ ಹೆಚ್ಚುವರಿ ಮೊತ್ತದ ಮೇಲೆ 10% ಅಷ್ಟು ಸುಂಕವನ್ನ ಪಾವತಿಸಬೇಕಾಗತ್ತೆ. ಅಂಡ್ ಇನ್ನೊಂದು ಹೇಳಲೇಬೇಕು, ಈಗ ವಿದೇಶದಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸ ಮಾಡಿದ್ರು, ಈಗ ಭಾರತಕ್ಕೆ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ವಾಸ ಮಾಡೋದಕ್ಕೆ ಬರೋರಿಗೆ ಸರ್ಕಾರ ದೊಡ್ಡ ಮಟ್ಟದ ವಿನಾಯಿತಿ ನೀಡಿದೆ. ನೀವು ವಿದೇಶದಲ್ಲಿ ಎಷ್ಟು ವರ್ಷ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಮನೆಯ ಹಳೆಯ ಗೃಹೋಪಯೋಗಿ ವಸ್ತುಗಳಿಗೆ ಅಂದ್ರೆ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಇತ್ಯಾದಿಗಳಿಗೆ 1.5 ಲಕ್ಷದಿಂದ ಹಿಡಿದು 7.5 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ವಿನಾಯಿತಿಯನ್ನ ಪಡಿಬಹುದು. ಇದು ತಮ್ಮ ಒಂದು ವೃತ್ತಿ ಮುಗಿಸಿ ತಾಯ್ನಾಡಿಗೆ ಬರೋರಿಗೆ ಸಿಗುವಂತ ಒಂದು ದೊಡ್ಡ ಗಿಫ್ಟ್ ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋ ಮುಗಿಸೋಕ್ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳಲೇಬೇಕು. ನಿಮ್ಮ ಲಿಮಿಟ್ ನಿಮ್ಮದು ಮಾತ್ರ ಸ್ನೇಹಿತರೆ. ಅಂದ್ರೆ ಈಗ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಇಬ್ರು ಸೇರಿ 1.5 ಲಕ್ಷದ ವಸ್ತು ತಂದು ಇಬ್ಬರದ್ದು ಸೇರಿ 75 ಅಂತ ಹೇಳೋಕೆ ಆಗಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ ಒಂದು ಮಿತಿ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಟಿವಿ ಆಗಿರ್ಬೋದು ಅಥವಾ ಬಂದೂಕುಗಳ ಮೇಲೆ ಯಾವುದೇ ಸಾಮಾನ್ಯ ವಿನಾಯಿತಿ ಇರೋದಿಲ್ಲ. ಅದರ ಜೊತೆಗೆ ಇವುಗಳಿಗೆ
ಮೊದಲಿನಿಂದಲೂ ಕೂಡ ಪ್ರತ್ಯೇಕ ರೂಲ್ಸು ರೆಗ್ಯುಲೇಷನ್ ಇದೆ. ಸೊ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಫಾರ್ಮ್ ತುಂಬುವಾಗ ನಿಮ್ಮ ಹತ್ತಿರ ಇರುವಂಥ ವಸ್ತುಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಿ. ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ಸುಳ್ಳು ಹೇಳಿದ್ರೆ ಮತ್ತೆ ತೊಂದರೆ ನಿಮಗೆ ಗ್ಯಾರಂಟಿ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಹೊಸ ನಿಯಮಗಳ ಬಗ್ಗೆ ನಿಮಗೆ ಹೇಗನ್ನಿಸ್ತು? ಖಂಡಿತವಾಗಿಯೂ ಇದು ವಿದೇಶದಲ್ಲಿದ್ದವ್ರಿಗೆ ಒಂದು ದೊಡ್ಡ ನೆಮ್ಮದಿಯ ಸುದ್ದಿ ಅಲ್ವಾ? ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ನಿಮ್ಮ ಫಾರಿನಲ್ಲಿರುವಂತಹ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫಾರಿನ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಹೊಸ ರೂಲ್ಸ್ ಏನಿದೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.